ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್ ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್, ಎರಡನೇ SVR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0842300049. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಲಾಡ್ಲೆ ಮಶಾಕ್ ದರ್ಗಾ ಪ್ರಕರಣ ವಾಪಸ್. ಸರ್ಕಾರದ ನಡೆಗೆ ಬಿಜೆಪಿ ಆಕ್ರೋಶ. ಖಾಸಗಿ ದೂರು ಹಿಂಪಡೆದ ಸರ್ಕಾರ. ನ್ಯಾಯಾಲಯದ ಮೊರೆ ಹೋಗುತ್ತೇವೆ ಎಂದ ಹರ್ಷಾನಂದ ಗುತ್ತೇದಾರ್. ಲಂಬಾಣಿ ವಿದ್ಯಾವರ್ಧಕ ಸಂಘದಲ್ಲಿ ಗೊಂದಲ. ಸಾಮಾನ್ಯ ಸಭೆಯಲ್ಲಿ ದಬ್ಬಾಳಿಕೆ ಆರೋಪ. ಉನ್ನತ ಮಟ್ಟದ ತನಿಖೆಗೆ ಒತ್ತಾಯ. ರಸ್ತೆ ಮೇಲೆಯೇ ಚರಂಡಿ ತ್ಯಾಜ್ಯ. ಪಾಲಿಕೆ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಈಗ ವಾರ್ತೆಗಳ ವಿವರ. ಆಳಂದ ತಾಲೂಕಿನ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ನಡೆದಿದ್ದ ಗಲಾಟೆ ಪ್ರಕರಣವನ್ನು ಸರ್ಕಾರ ವಾಪಸ್ ಪಡೆದಿರುವುದು ವಿಚಾರ ಇದೀಗ ರಾಜಕೀಯ ತಿರುವು ಪಡೆದುಕೊಂಡಿದೆ. ಪ್ರಕರಣದ ಜೊತೆಗೆ ಖಾಸಗಿ ದೂರು ಕೂಡ ಹಿಂಪಡೆಯಲಾಗಿದೆ ಎಂದು ಆರೋಪಿಸಿ ಬಿಜೆಪಿ ಮುಖಂಡ ಹರ್ಷಾನಂದ ಗುತ್ತೇದಾರ್ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಳಂದ ತಾಲೂಕಿನ ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ಗಲಾಟೆ ಪ್ರಕರಣವನ್ನು ಸರ್ಕಾರ ವಾಪಸ್ ಪಡೆದಿರುವುದಕ್ಕೆ ಬಿಜೆಪಿ ಮುಖಂಡ ಹರ್ಷಾನಂದ ಗುತ್ತೇದಾರ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ರಾಜಕೀಯ ಹಾಗೂ ಧರ್ಮದ ಆಧಾರದಲ್ಲಿ ನಡೆದುಕೊಳ್ಳುತ್ತಿದೆ ಎಂದು ಆರೋಪಿಸಿದರು.
ಆಳಂದದಲ್ಲಿ ವೆಲ್ ಆರ್ಗನೈಸ್ಡ್ ಕ್ರೈಮ್ ನಡೆದಿದ್ದು, ಗಲಭೆ ನಡೆಸಲು ಪೂರ್ವ ನಿಯೋಜಿತ ಸಭೆ ಮಾಡಲಾಗಿತ್ತು ಎಂದು ಗಂಭೀರ ಆರೋಪ ಮಾಡಿದರು. ಇದೇ ವೇಳೆ ನಮ್ಮ ವಿರುದ್ಧ ಕ್ರಮ ಕೈಗೊಳ್ಳಲು ಮಾತ್ರ ಸರ್ಕಾರ ಮುಂದಾಗಿದೆ. ಮುಸ್ಲಿಂ ಸಮುದಾಯದವರಿಗೆ ಯಾವುದೇ ಕಾನೂನು ಅನ್ವಯಿಸುತ್ತಿಲ್ಲ ಎಂಬ ಸಂದೇಶವನ್ನು ಸರ್ಕಾರ ನೀಡುತ್ತಿದೆ ಎಂದು ಕಿಡಿಕಾರಿದರು. ಪ್ರಕರಣದ ಜೊತೆಗೆ ಖಾಸಗಿ ದೂರು ಕೂಡ ವಾಪಸ್ ಪಡೆದಿರುವುದು ಕಾನೂನು ಬಾಹಿರವಾಗಿದೆ. ಖಾಸಗಿ ದೂರು ಹಿಂಪಡೆಯುವ ಅಧಿಕಾರ ಸರ್ಕಾರಕ್ಕೆ ಇಲ್ಲ. ಹೀಗಾಗಿ ನ್ಯಾಯಾಲಯದ ಮೊರೆ ಹೋಗುತ್ತೇವೆ ಎಂದು ಹರ್ಷಾನಂದ ಗುತ್ತೇದಾರ್ ತಿಳಿಸಿದರು. ಸರ್ಕಾರದ ನಡೆ ಖಂಡಿಸಿ ಜನರ ಬಳಿಗೆ ತೆರಳಿ ಹೋರಾಟ ನಡೆಸಲಾಗುವುದು ಎಂದ ಅವರು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಅವರ ಮೇಲೂ ಪರೋಕ್ಷ ಟೀಕೆ ನಡೆಸಿದರು. ಒಟ್ಟಾರೆ ಲಾಡ್ಲೆ ಮಶಾಕ್ ದರ್ಗಾ ಪ್ರಕರಣ ವಾಪಸ್ ವಿಚಾರ ರಾಜಕೀಯ ವಾಗ್ವಾದಕ್ಕೆ ಕಾರಣವಾಗಿದ್ದು, ಮುಂದಿನ ದಿನಗಳಲ್ಲಿ ಈ ವಿಚಾರ ಮತ್ತಷ್ಟು ಚರ್ಚೆಗೆ ಗ್ರಾಸವಾಗುವ ಸಾಧ್ಯತೆ ಇದೆ. ಇದು ಆಳಂದದಲ್ಲಿ 2022ನೇ ಇಸ್ವಿಯಲ್ಲಿ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ರಾಘವ್ ಚೈತನ್ಯ ಶಿವಲಿಂಗ ಪೂಜೆಗೆ ಹೋದಂಥ ಸಂದರ್ಭದಲ್ಲಾದಂಥ ಗಲಭೆಯಲ್ಲಿ ರಾಜ್ಯ ಸರ್ಕಾರ ಆ ಪ್ರಕರಣಗಳನ್ನು ಹಿಂಪಡ್ಕೊಂಡಿದ್ದು, ಇದು ಸಂಪೂರ್ಣವಾಗಿ ಮುಸ್ಲಿಂ ಓಲೈಕೆ ಕಾರಣಕ್ಕಾಗಿ ಹಿಂಪಡ್ಕೊಂಡಿದ್ದು, ಇದು ತಪ್ಪು ಮತ್ತು ನಾವು ಇದನ್ನು ಉಗ್ರವಾಗಿ ಖಂಡಿಸ್ತೇವೆ. ಮತ್ತು ಇದು ಏನವರು ಮಾಡಿದ್ದಾರೆ, ಇದು ಏನು ಸಂದೇಶ ಕೊಡ್ತಾ ಇದ್ದಾರೆ ಅಂತಂದರೆ, ಮುಸ್ಲಿಮರಿಗೆ ನೀವು ಯಾವುದೇ ರೀತಿಯ ಕೋಮು ಗಲಭೆ ಮಾಡಿರಿ, ನೀವು ಯಾವುದೇ ರೀತಿಯ ಕ್ರೈಮ್ ಮಾಡಿರಿ, ನೀವು ಜಿಹಾದ್ ಮಾಡಿರಿ, ನಿಮಗೆ ಯಾವುದೇ ಸಂವಿಧಾನ ಅಥವಾ ಕಾನೂನು ನಿಮಗೆ ಅನ್ವಯಿಸೋದಿಲ್ಲ, ನೀವು ಏನು ಮಾಡಿದ್ರೂ ಕೂಡ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಒಂದು ಸಂದೇಶ ಇದು ರಾಜ್ಯದ ಮುಸ್ಲಿಮರಿಗೆ ಕೊಡೋದು, ಇದು ಭಾಳ ಆತಂಕಕಾರಿ ಒಂದು ಘಟನೆ ಮತ್ತು ಬೆಳವಣಿಗೆ. ಈ ರೀತಿ ಅವರು ಮಾಡಿದ್ದರಿಂದ ಇವತ್ತು ನಮ್ಮ ಒಂದು ಏನು 13 ಕೇಸ್ಗಳವ, ಅದರಲ್ಲಿ 2 ಪ್ರೈವೇಟ್ ಕಂಪ್ಲೇಂಟ್ಗಳಿದ್ದು. ನಮ್ಮ ವಾಹನ ಚಾಲಕ ಆನಂದ್ ಸೂರ್ಯವಂಶಿ ಕೊಟ್ಟಿದ್ದು ಒಂದು ಕಂಪ್ಲೇಂಟು, ನಮ್ಮ ಕಾರ್ ಮೇಲೆ ಹಲ್ಲೆ ಮಾಡಿದ್ದು, ಮತ್ತು ಇನ್ನೊಂದು ಜಂಗ್ಲೆ ಅಂತಂದು ಮಾಧ್ಯಮದವರೇ ಅವರ ಕ್ಯಾಮ್ರಾ ಕೂಡ ಕಸ್ಕೊಂಡು ಅವ್ರಿಗೆ ಹೊಡೆದಿದ್ರು ಮುಸ್ಲಿಮರು. ಈ 2 ಪ್ರೈವೇಟ್ ಕಂಪ್ಲೇಂಟ್ನು ಕೂಡ ಇವತ್ತು ವಿತ್ಡ್ರಾ ಮಾಡಿದ್ದಾರೆ. ಇದು ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಬರೋಲ್ಲ ಸರ್ಕಾರದಲ್ಲಿ. ಪ್ರೈವೇಟ್ ಕಂಪ್ಲೇಂಟ್ಸ್ ಯಾವಾಗಲೂ ಟ್ರಯಲ್ ಆಗಿ ಜಡ್ಜ್ಮೆಂಟ್ ಆಗಬೇಕು. ಆದರೆ ಅದನ್ನು ಕೂಡ ಇವತ್ತು ಹಿಂಪಡ್ಕೊಂಡಿದ್ದು ಇದು ಅಕ್ರಮ ಆಗುತ್ತೆ, ಕಾನೂನು ಬಾಹಿರ ಆಗುತ್ತೆ. ಅದಕ್ಕೆ ಇದನ್ನು ಕೂಡ ನಾವು ಚಾಲೆಂಜ್ ಮಾಡ್ತೀವಿ ಕೋರ್ಟ್ನಲ್ಲಿ. ಮತ್ತು ಈ ಸಂಪೂರ್ಣ 13 ಕೇಸ್ಗಳನ್ನು ಚಾಲೆಂಜ್ ಮಾಡ್ತೀವಿ. ಯಾಕಂದರೆ ಚಿತ್ತಾಪುರದಲ್ಲಿ ಒಂದು ಪೊಲೀಸ್ ವೆಹಿಕಲ್ ಮೇಲೆ ಹಲ್ಲೆ ಆಗಿದ್ದು, ಅದನ್ನು ಹೈಕೋರ್ಟ್ ಸ್ಟೇ ಮಾಡಿದೆ. ಸರ್ಕಾರದವರೇ ಅದನ್ನು ಹಿಂಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದರು, ಅದನ್ನು ಸ್ಟೇ ಮಾಡಿದ್ದಾರೆ. ಹೀಗಾಗಿ ಇದು ಏನು ಘಟನೆ ಇದೆ ಆಳಂದದಲ್ಲಿ ಆಗಿರೋದು, ಇದು ಬರೀ ಒಂದು ಅಚಾನಕ್ಕಾಗಿ ಆಗಿರುವಂಥ ಘಟನೆ ಅಲ್ಲ. ಇದು ಸುಮಾರು 15 ದಿವಸದಿಂದ ಅವರು ಪ್ಲ್ಯಾನ್ ಮಾಡಿ ಅಲ್ಲಿ ಕಲ್ಲುಗಳನ್ನು ಜಮಾವಣೆ ಮಾಡಿಕೊಂಡು ಟ್ರ್ಯಾಕ್ಟರ್ದಲ್ಲಿ ತೊಗೊಂಡು ಹೋಗಿ ದರ್ಗಾದಲ್ಲಿಟ್ಟು, ಅವ್ರ ಮನೆಗಳ ಮೇಲೆ ಇಟ್ಟು, ತಲ್ವಾರು ಒಂದು ಸ್ಟೀಲ್ ಇದು ತೊಗೊಂಡು ಹೋಗಿ ತಲ್ವಾರು ತಯಾರು ಮಾಡಿಸಿ, ಕಟ್ಟಿಗೆಗಳು ಜಮಾವಣೆ ಮಾಡಿ, ಬ್ಯಾರಲ್ಗಳಲ್ಲಿ ನೀರು ಖಾರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದು. ಮತ್ತು ಯಾವಾಗ ಕೇಂದ್ರ ಮಂತ್ರಿ ಬರ್ತಾರೆ ಭಗವಂತ ಖೂಬ್ ಅವರು, ನಮ್ಮ ಜಿಲ್ಲೆಯ BJP ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಅಲ್ಲಿ ಪೂಜೆಗೆ ಹೋದಾಗ, DC SP ಅವರ ಸಮ್ಮುಖದಲ್ಲಿ ಹೋದಾಗ ಎಲ್ಲರನ್ನೂ ಹಲ್ಲೆ ಮಾಡಿ, ಇವತ್ತು DC SP ಕಾರ್ನೂ ಕೂಡ ಹಲ್ಲೆ ಮಾಡ್ಯಾರ, ನಮ್ಮ ಕಾರಿಗೆ ಹಲ್ಲೆ ಮಾಡಿದ್ದಾರೆ, ಮತ್ತು BR ಪಾಟೀಲ್ ಅವ್ರ ಕಾರಿಗೆ ಹಲ್ಲೆ ಮಾಡಿದ್ದಾರೆ. ಇವೆಲ್ಲ ನೋಡಿದ್ರೆ ಅವರು ಒಂದು ಸಭೆನೂ ಮಾಡಿದ್ದಾರೆ ಹಿಂದಿನ ದಿವಸ, ನಾವು ಯಾವ ರೀತಿ ಇವರನ್ನು ತಡಿಬೇಕು, ಇವ್ರಿಗೆ ಪೂಜೆ ಮಾಡೋಕ್ಕೆ ಬಿಡಬಾರ್ದು ಅಂತಂದು ಏನವರು ಸಭೆ ಮಾಡಿದ್ದಾರೆ. ಇದೆಲ್ಲ ಏನು ಸಾಕ್ಷಿಗಳಿದ್ದು ಇವೆಲ್ಲ ಕೋರ್ಟಲ್ಲಿ ಚಾರ್ಜ್ ಶೀಟ್ ಮಾಡಿದರು ಪೊಲೀಸರು. ಇವೆಲ್ಲ ಸಾಕ್ಷಿಗಳು ಇದ್ರೂ ಕೂಡ ಇದು ಒಂದು ಆರ್ಗನೈಸ್ಡ್ ಕ್ರೈಮ್, ಪ್ಲ್ಯಾಂಡ್ ಕ್ರೈಮು ಅಂತಂದು ಇದು ಸಾಕ್ಷಿಗಳು ಕೊಟ್ಟರು ಕೂಡ ಇವತ್ತು ಇವರು ಹಿಂಪಡ್ಕೊಂಡಿದ್ದಾರೆ ಅಂತಂದ್ರೆ ಇದು ಮುಸ್ಲಿಂ ಓಲೈಕೆ. ಇವತ್ತು ಮುಸ್ಲಿಮರನ್ನು ಫ್ರೀಯಾಗಿ ನೀವು ಏನೂ ಮಾಡಿರಿ, ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ನಾವು ಒಂದು ಸಂದೇಶ ಇವತ್ತು ಅವರು ಕೊಡ್ಲಿಗತ್ತಾರ. ಮತ್ತು ಹಿಂದೂಗಳ ಹಕ್ಕು, ಹಿಂದೂಗಳ ಮೇಲೆ ಆದಂಥ ಹಲ್ಲೆ ದೌರ್ಜನ್ಯಗಳನ್ನು ಇವತ್ತು ನೆಗ್ಲೆಕ್ಟ್ ಮಾಡಿ ಈ ರೀತಿ ಓಲೈಕೆ ಮಾಡೋದು ಇದು ಖಂಡನೀಯ. ಅದಕ್ಕೆ ನಾವು ಮುಂದೆ ಕಾನೂನು ಹೋರಾಟ ಮಾಡ್ತೀವಿ. ಇದು UT ಖಾದರ್ ಅವ್ರ ಮುಖಾಂತರ ಏನು ಅವರು ಕೇಸ್ ವಿರೋಧ ಇದು ಹಿಂಪಡ್ಕೋಬೇಕು ಅಂತಂದು ಅರ್ಜಿ ಬಂದಿದ್ದು, ಇದು ಭಾಳ ನಮಗೆ ಸ್ಪೀಕರ್ ಅವ್ರ ಮೇಲೆ ಇದ್ದಂಥ ಗೌರವ ಇವತ್ತು ಅದು ಕಡಿಮೆಯಾಗಿದೆ. ಯಾಕಂದ್ರೆ UT ಖಾದರ್ ಅವರು ಸ್ಪೀಕರ್ ಅಂತಂದ್ರೆ ಅವ್ರು ನ್ಯೂಟ್ರಲ್ ಆಗಿರಬೇಕು. ಮತ್ತು ಭಾಳಷ್ಟು ಸರ್ತಿ ಸದನದಲ್ಲಿ ನಮ್ಮ BJP ಶಾಸಕರೇ ಅವರಿಗೆ ಪ್ರಶಂಸೆ ಮಾಡಿದ್ದಾರೆ ಕೆಲವೊಂದು ಅವರ ನಿರ್ಧಾರಗಳು, ಅವರ ನಡೆಗಳನ್ನು ನೋಡಿ. ಆದರೆ ಇಲ್ಲಿ ಯಾಕೆ ಈ ರೀತಿ ಮಾಡಿದ್ದಾರೆ ಅಂತಂದು ಇದು ತೋರಿಸ್ಕೊಡ್ತದೆ ನಮಗೆ ಇಸ್ಲಾಮೇ ನಾವು ದೊಡ್ಡದು, ನಮಗೆ ಸಂವಿಧಾನ ಮತ್ತು ನಮ್ಮದು ಇದು ಏನು ದೊಡ್ಡದಲ್ಲ ಅಂತಂದು UT ಖಾದರ್ ಅವ್ರನ್ನೂ ಕೂಡ ತಮ್ಮ ಘನತೆಗೆ ಅವರು ಚುತ್ತಿ ತಂದ್ಕೊಂಡಿದ್ದಾರೆ. ಮತ್ತು BR ಪಾಟೀಲ್ ಅವರು ಈ ಕ್ಷೇತ್ರದ ಶಾಸಕರಿದ್ದು ಅವರು ಲೆಟ್ರ್ ಕೊಡ್ಬೋದಾಗಿತ್ತು ಈ ಕೇಸ್ಗಳು ಹಿಂಪಡ್ಕೋರಿ ಅಂತಂದು. ಆದರೆ ಅವರು ಕೊಟ್ಟಿಲ್ಲ. ಯಾಕಂದ್ರೆ ಇಲ್ಲಿ ಹಿಂದೂಗಳನ್ನು ವಿರೋಧಿ ಹಾಕ್ಕೋಬಾರ್ದು ಅನ್ನೋ ಉದ್ದೇಶದಿಂದ UT ಖಾದರ್ ಮುಖಾಂತರ ಇದು ಕೊಡಿಸಿ
ಇದು ಕೇಸ್ಗಳು ಹಿಂಪಡ್ಕೊಂಡಿದ್ದಾರೆ. ಇದನ್ನು ಕೂಡ ದುರುಪಯೋಗ ಮಾಡ್ಕೊಂಡಿದ್ದಾರೆ ಸ್ಪೀಕರ್ ಪೋಸ್ಟ್ ಅನ್ನು ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ಒಟ್ಟಾರೆ ಇದು ಏನು ಪ್ರಕರಣಗಳು ಹಿಂಪಡ್ಕೊಂಡಿರೋದು ಮುಖ್ಯಮಂತ್ರಿಯವರು ಮತ್ತು ಕ್ಯಾಬಿನೆಟ್ ಅವರು, ಇದು ಸಂವಿಧಾನದ ವಿರುದ್ಧ ಒಂದು ನಿರ್ಧಾರ. ಲಂಬಾಣಿ ವಿದ್ಯಾವರ್ಧಕ ಸಂಘದ ಸಾಮಾನ್ಯ ಸಭೆ ಮೇ 17ರಂದು ನಡೆದ ಸಭೆಯಲ್ಲಿ ಅಧ್ಯಕ್ಷರಾಗಿರುವ ರಾಮಚಂದ್ರ ಜಾಧವ್ ಸಭೆಯ ವೇಳೆ ಸದಸ್ಯರ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡದೆ ವಾದ ವಿವಾದ ಹಾಗೂ ದಬ್ಬಾಳಿಕೆ ಮಾಡಿದ್ದಾರೆ ಎಂದು ಮಾಜಿ ಸಚಿವ ಬಾಬುರಾವ್ ಚೌಹಾಣ್ ಆರೋಪಿಸಿದ್ದಾರೆ. ಸಂಘದಲ್ಲಿ ಒಟ್ಟು 990 ಸದಸ್ಯರಿದ್ದು ಸಭೆಗೆ ಕೇವಲ ಸುಮಾರು 150 ಮಂದಿ ಮಾತ್ರ ಭಾಗವಹಿಸಿದ್ದರು ಎಂದು ಸದಸ್ಯರು ಆರೋಪಿಸಿದ್ದಾರೆ. ನಿಯಮಾನುಸಾರ ಅಗತ್ಯವಿರುವ 2/3 ಕೋರಂ ಇಲ್ಲದೆ ಸಭೆ ನಡೆಸಲಾಗಿದೆ ಎಂದು ಪ್ರಶ್ನಿಸಿದಾಗ ಮಾಜಿ ಸಂಸದರು ನೀವು ಯಾರು ಕೇಳುವವರು ಎಂದು ಗದ್ದರಿಸಿದ್ದಾರೆ ಎಂದು ಸದಸ್ಯರು ದೂರಿದ್ದಾರೆ. ಇದೇ ವೇಳೆ ಸಂಘದ ಅಧೀನದಲ್ಲಿರುವ ವಿದ್ಯಾರ್ಥಿ ನಿಲಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ 140 ವಿದ್ಯಾರ್ಥಿಗಳಿಗೆ ಅನುದಾನ ಬರುತ್ತಿದ್ದರೂ ಕಳೆದ 16 ವರ್ಷಗಳಿಂದ ವಸತಿ ನಿಲಯ ಸಂಪೂರ್ಣ ಬಂದ್ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ. ಬಡ ಲಂಬಾಣಿ ಸಮಾಜದ ವಿದ್ಯಾರ್ಥಿಗಳಿಗೆ ಊಟ, ವಸತಿ ಹಾಗೂ ಶಿಕ್ಷಣ ನೀಡುವ ಉದ್ದೇಶದಿಂದ ಆರಂಭಿಸಲಾದ ನಿಲಯವನ್ನು ಯಾಕೆ ನಡೆಸುತ್ತಿಲ್ಲ ಎಂದು ಕೇಳಿದರು. ಸರಿಯಾದ ಉತ್ತರ ನೀಡದೆ ದಬ್ಬಾಳಿಕೆ ಮಾಡಿದ್ದಾರೆ ಎನ್ನಲಾಗಿದೆ. 2011ರಿಂದ ಇಂದಿನವರೆಗೆ ಸಂಘದ ಮಾನ್ಯತೆ ನವೀಕರಣ ಮಾಡಿರುವುದು ಹಾಗೂ ಇದೇ ಅವಧಿಯ ಆಡಿಟ್ ವರದಿಯನ್ನು ಸಭೆಯಲ್ಲಿ ಮಂಡಿಸಿರುವುದು ಕೂಡ ಸದಸ್ಯರ ಅನುಮಾನಕ್ಕೆ ಕಾರಣವಾಗಿದೆ. ಆಡಿಟ್ ವರದಿ ಕೇಳಿದ ಸದಸ್ಯರಿಗೆ ಇದನ್ನು ಕೇಳಬೇಡಿ ಎಂದು ತಡೆಯಲಾಗಿದೆ ಎಂದು ಆರೋಪಿಸಲಾಗಿದೆ. ಸಭೆಗೆ ಸಂಬಂಧಿಸಿದಂತೆ 21 ದಿನಗಳ ಮುಂಚಿತವಾಗಿ ಎಲ್ಲ ಸದಸ್ಯರಿಗೆ ರಿಜಿಸ್ಟರ್ ಪೋಸ್ಟ್ ಮೂಲಕ ನೋಟಿಸ್ ಕಳುಹಿಸಬೇಕೆಂಬ ನಿಯಮವಿದ್ದರೂ 5 ಕೆಲ ಸಂಬಂಧಿಕರಿಗೆ ಮಾತ್ರ ಮಾಹಿತಿ ನೀಡಲಾಗಿದೆ ಎಂದು ಸದಸ್ಯರು ದೂರಿದ್ದಾರೆ. ಬಹುತೇಕ ಸದಸ್ಯರಿಗೆ ಯಾವುದೇ ಸಭೆ ನೋಟಿಸ್ ತಲುಪಿಲ್ಲ ಎಂದು ಹೇಳಿದ್ದಾರೆ. ಇದಲ್ಲದೆ ಶಾಸಕರ ಅನುದಾನ ಹಾಗೂ ಮಾಜಿ ಸಂಸದರಿಂದ ಬಂದ ಹಣದ ದುರುಪಯೋಗ ನಡೆದಿದೆ ಎಂಬ ಅನುಮಾನ ವ್ಯಕ್ತವಾಗಿದೆ. ಹಳೆಯ ಬ್ಯಾಂಕ್ ಖಾತೆಯನ್ನು ಬಂದ್ ಮಾಡಿ ಹೊಸ ಖಾತೆ ತೆರೆಯಲಾಗಿದೆ. ಇದರ ಅವಶ್ಯಕತೆ ಏನಿತ್ತು ಎಂಬ ಪ್ರಶ್ನೆಗೂ ಉತ್ತರ ಸಿಕ್ಕಿಲ್ಲ ಎಂದು ಸದಸ್ಯರು ಆರೋಪಿಸಿದ್ದಾರೆ. 3 ವರ್ಷಗಳಿಂದ ಬಂಜಾರ ಭವನದ ಲಗ್ನ ಹಾಗೂ ಬಾಡಿಗೆ ಹಣದಲ್ಲಿ ಅವ್ಯವಹಾರ ನಡೆದಿದ್ದು ಸುಮಾರು 80,000 ರೂಪಾಯಿ ವಸೂಲಿ ಮಾಡಿ ಕೇವಲ 5,000 ರೂಪಾಯಿ ರಸೀದಿ ನೀಡಿರುವ ಆರೋಪವು ಕೇಳಿಬಂದಿದೆ. ಈ ಕುರಿತು ಸಭೆಯಲ್ಲಿ ಯಾವುದೇ ಲೆಕ್ಕ ಮಂಡಿಸಿಲ್ಲ ಎಂದು ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಭೆಯಲ್ಲಿ ನಡೆದ ಗೊಂದಲ, ವಾದ ವಿವಾದ ಹಾಗೂ ದಬ್ಬಾಳಿಕೆಯ ವಿಡಿಯೋ ದೃಶ್ಯಾವಳಿಗಳನ್ನು ವಾಟ್ಸಪ್ ಮೂಲಕ ಕಳುಹಿಸಲಾಗುವುದು ಎಂದು ಸದಸ್ಯರು ತಿಳಿಸಿದ್ದಾರೆ. ಈ ಎಲ್ಲ ಆರೋಪಗಳ ಕುರಿತು ಉನ್ನತ ಮಟ್ಟದ ತನಿಖೆ ನಡೆಸಿ ಪ್ರಸ್ತುತ ಆಡಳಿತ ಮಂಡಳಿಯನ್ನು ರದ್ದುಪಡಿಸಿ ಹೊಸ ಆಡಳಿತ ಮಂಡಳಿ ರಚಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಸದಸ್ಯರು ಎಚ್ಚರಿಕೆ ನೀಡಿದ್ದಾರೆ. ಬೇಡಿಕೆ ಈಡೇರಿದಿದ್ದರೆ ಬೀದಿಗಿಳಿದು ಹೋರಾಟ ನಡೆಸುವುದಾಗಿ ತಿಳಿಸಿದ್ದಾರೆ. ನಾನು 5ನೇ ತರಗತಿಯಿಂದ 10ನೇ ತರಗತಿಯಲ್ಲೇ ಓದಿ ನಾವು ಊಟ ಮಾಡಿ ಅಲ್ಲಿ ಬೆಳೆದಿದ್ದೀನಿ. ಆ ಲಂಬಾಣಿ ವಿದ್ಯಾರ್ಥಿ ವಸತಿಗೃಹ ನಮ್ಮ ಪೂರ್ವಜರು ಇನ್ನಿಂದು ಹಿರಿಯರು ಮಾಡಿಕೊಟ್ಟಂಥ ಆಸ್ತಿ ಅದು. 4 ಎಕರೆ ಇದೆ, 2 ಬಿಲ್ಡಿಂಗ್ ಇದೆ, ಕಟ್ಟಡಗಳಿದೆ. ಆಮೇಲೆ ಅದಕ್ಕೆ ಅಧ್ಯಕ್ಷರು ಬದಲಾವಣೆ ಆಗ್ತಾ ಬಂದಿದ್ದರು. ಅದರಲ್ಲಿ ಹಿಂದಿನ ಅಧ್ಯಕ್ಷ ಇವರು ಕೂಡ ಇದ್ದರು. ಆಮೇಲೆ ಈಗ ಅಧ್ಯಕ್ಷರು ಸದ್ಯ ಪ್ರೆಸಿಡೆಂಟ್ನಲ್ಲಿ ಲೋಕಸಭಾ ಮಾಜಿ ಸದಸ್ಯರಾದ ಉಮೇಶ್ ಜಾಧವ್ ಅವರ ಅಣ್ಣಂದಿರ ಅಂತ ರಾಮಚಂದ್ರ ಜಾಧವ್ ಅವರು 2011ರಿಂದ ಇಲ್ಲಿವರೆಗೆ ಅವರು ಲಂಬಾಣಿ ವಿದ್ಯಾರ್ಥಿ ವಸತಿ ನಿಲಯದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೆ ಯಾವುದೂ ಆ ಸಂಸ್ಥೆ ರಿನ್ಯೂವಲ್ ಮಾಡಿಸಿಲ್ಲ. ಆ ಸಂಸ್ಥೆ ಆಡಿಟ್ ರಿಪೋರ್ಟ್ ಕೂಡ ಮಂಡನೆ ಮಾಡಿಲ್ಲ. ಆಮೇಲೆ 16 ವರ್ಷದಿಂದ ಹಾಸ್ಟೆಲ್ ಕೂಡ ಬಂದ್ ಮಾಡಿದ್ದಾರೆ. 147 ವಿದ್ಯಾರ್ಥಿಗಳು ಊಟ ಮಾಡ್ತಾಯಿದ್ರು. 147 ವಿದ್ಯಾರ್ಥಿಗಳು ಲಂಬಾಣಿ ಸಮಾಜದವರು. ಅದು ಮಾಡಲಿ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಲಂಬಾಣಿ ಸಮಾಜದ ವಿದ್ಯಾರ್ಥಿ ಮಕ್ಕಳಿಗೆ ವಸತಿ ನಿಲಯ ಕೊಟ್ಟು ವಿದ್ಯೆ ಮಾಡಲಿಕ್ಕೆ ಅದು ಮಾಡಿದ ಉದ್ದೇಶ ನಮ್ಮ ಹಾಸ್ಟೆಲು. ಆ ಉದ್ದೇಶವನ್ನು ಗಾಳಿಗೆ ತೂರಿ ನಮ್ಮ ರಾಮಚಂದ್ರ ಜಾಧವ್ ಅವರು ಮತ್ತು MP ಸಾಹೇಬರು ಇಬ್ಬರು ಕೂಡ್ಕೊಂಡು 16 ವರ್ಷದಿಂದ ಹಾಸ್ಟೆಲ್ ಬಂದ್ ಮಾಡಿಬಿಟ್ಟಿದ್ದಾರೆ. ಬಂದ್ ಮಾಡಿ ಕಮರ್ಷಿಯಲೈಸ್ ಮಾಡ್ಕೊಂಡಿದ್ದಾರೆ. ಕಮರ್ಷಿಯಲೈಸ್ ಅಂದರೆ ಅಲ್ಲಿ ಬಂಜಾರ ಭವನ ಯಡಿಯೂರಪ್ಪರು ಇದ್ದಾಗ, ದೇವನಾಗವರು ಇದ್ದಾಗ ಬಂಜಾರ ಭವನ ಮಾಡಿಕೊಡ್ತಾರೆ. ಆ ಬಂಜಾರ ಭವನದಲ್ಲಿ ಒಂದು ಲಗ್ನಗಳು ಆಗ್ತವೆ, ವರ್ಷಿಗೆ ಒಂದು 10, 15, 20 ಲಗ್ನ ಆಗ್ತವೆ. ಆ ಲಗ್ನ ದುಡ್ಡು ತೊಗೋತಾರೆ, ಕಿಶದಲ್ಲಿ ಹಾಕೋತಾರೆ, ರಸೀದಿ 5,000 ರೂಪಾಯಿ ರಸೀದಿ ಹೇಳ್ತಾರೆ. ಇದೆಲ್ಲ ಏನಪ್ಪ ಅಂದರೆ ಅಧ್ಯಕ್ಷರ ಜೇಬಿಗೆ ಹೋಗ್ತಾಯಿದೆ. ಇದನ್ನು ನಾವು ಮೊನ್ನೆ ಜನರಲ್ ಬಾಡಿ ಕಳೆದಿದ್ದೆವು. 17ನೇ ತಾರೀಕು ಜನರಲ್ ಬಾಡಿ ಕಳೆದಿದ್ದರು. ಆ ಜನರಲ್ ಬಾಡಿನಲ್ಲಿ ನಾವೆಲ್ಲ ಹೋಗಿದ್ದೆವು. 990 ಮಂದಿ ಸದಸ್ಯರಿದ್ದ ಜನರಲ್ ಬಾಡಿನಲ್ಲಿ
ಅವ್ರಿಗೆ ಯಾರು ಬೇಕಾದವರಿಗೆ ಮೆಂಬರ್ಗೆ ಕರ್ಕೊಂಡು 150 ಮೆಂಬರಿಗೆ ಕರ್ಕೊಂಡು ನಮ್ಮ ಮೆಂಬರ್ಗಳು ಎಲ್ಲರಿಗೂ ಏನಪ್ಪ ಅಂದರೆ ನೋಟಿಸೇ ಕೊಡಲಿಲ್ಲ. ನನಗೂ ನೋಟಿಸ್ ಕೊಡಲಿಲ್ಲ, ಇಲ್ಲಿ ಕೂತವ್ರಿಗೆ ಯಾರಿಗೂ ನೋಟಿಸ್ ಕೊಟ್ಟಿಲ್ಲ. ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಾವು ಪೋಸ್ಟ್ಲಿ ಹಾಕಿದ್ದೀವಿ. ಯಾಕೆ ಅನ್ಯಾಯ ಮಾಡ್ತಾಯಿದ್ರಪ್ಪ? ಈ ಸಮಾಜ ಲಂಬಾಣಿ ಸಮಾಜ ಹಾಕಿದ್ರು, ಹಿಂಗೆ ಯಾಕೆ ಮಾಡ್ತಾಯಿದ್ರಿ? ಮತ್ತು MP ಸಾಬ ಮತ್ತು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದು ಸಮಾಜದಿಂದ ಬೆಳೆದು ಬಂದ್ರಿ, ಸಮಾಜ ಓಟ್ ಹಾಕಿದ್ದಾರೆ, ನೀವು ಯಾಕೆ ಮಾಡ್ಬೋದು? ಅದೆಲ್ಲ ನೀವು ಕೇಳಬಾರ್ದು. ನಾನು ಮಾಜಿ ಮಂತ್ರಿಯಾಗಿ ನನ್ನ ವಿಷಯ ಬಂದಾಗ ನಾನು ಮಾತಾಡಿದರೆ ನನಗೆ ಅವ್ರು ಅಂತಾರೆ ನೀವು ಅದೆಲ್ಲ ಕೇಳಬಾರ್ದು. ಯಾಕೆ ಕೇಳಬಾರ್ದು? ಅದು ನಮ್ಮ ವೀಡಿಯೋನ ಕೂಡ ಇದೆ, ನಿಮಗೆ ಕಳಿಸ್ಕೊಡ್ತೀನಿ. ಅದು ಏನಾಗಿದ್ದು ವಾದವಿವಾದ ವೀಡಿಯೋ ಕೂಡ ನಿಮ್ಗೆ ಕಳಿಸ್ಕೊಡ್ತೀನಿ. ಯಾಕೆ ಕೇಳಬಾರ್ದು? ಆಮೇಲೆ ಆಡಿಟ್ ರಿಪೋರ್ಟಲ್ಲಿದೆ, ಅದು ಕೇಳಬಾರ್ದು. 11 ವರ್ಷದಿಂದ 16 ವರ್ಷದ ಆಡಿಟ್ ರಿಪೋರ್ಟ್ ಇಡಬೇಕು. ಆಮೇಲೆ ಏನೇನು ಖರ್ಚು ಮಾಡ್ತೀವಿ ಅದು ತಿಳಿಸ್ಕೊಡ್ಬೇಕು. ಅದು ಏನೂ ತೋರಿಸಲ್ಲ ಅಂತವರು. ಆಮೇಲೆ ಕೇಳಿದ್ರೆ ಯಾಕೆ ಅನ್ಯಾಯ ಆಗ್ತಾಯಿದೆ ಅಂತ ಕೇಳಿದ್ರೆ ಇಲ್ಲ ಅದು ಕೇಳಬಾರ್ದು. ಯಾಕೆ ಕೇಳಬಾರ್ದು ಅಂದರೆ ಇಲ್ಲ ನೀವೇನು ಕೇಳಪ್ಪೇ ಇಲ್ಲ ಅಂತ ದಾದಾಗಿರಿ ಮಾಡಿ ಅವಾಚ್ಯ ಶಬ್ದಗಳನ್ನು ಬೇಯ್ದು ಗುಂಡಾಗರ್ದಿ ಮಾಡಿ ನಮಗೆಲ್ಲ ಏನಪ್ಪ ಅಂದರೆ ಅವ್ರ ಮಂದಿರಿಂದ ಜಗಳ ತೆಗಿಲಿಕ್ಕೆ ಜಲವಾಡಿಲಿ ಬಂದರು. ಅದು ನಾನು ಮಾತಾಡ್ತಾ ಇದ್ದಾಗ ನಾವು ವಾದ ಮಾಡಿದ ವಿಡಿಯೋ ನನ್ನ ಮೊಬೈಲಲ್ಲಿದೆ. ನಿಮಗೆಲ್ಲ ನಾನು ಕಳಿಸ್ಕೊಡ್ತೀನಿ ಮೊಬೈಲಲ್ಲಿ. ಯಾಕಂತ ಹೇಳಿದ್ರೆ ಒಂದು ಸಮಾಜದ ಲೋಕಸಭಾ ಸದಸ್ಯರಾದವರು ಇಂಥ ಕೆಳ ಮಟ್ಟಕ್ಕೆ ರಾಜಕೀಯಗಳಿದ್ರೆ ಇದು ಹೇಗೆ ಸಮಾಜ ಹೆಂಗೆ ಮುಂದೆ ಬರ್ತದೆ? ನಾವು ಎಷ್ಟೇ ನಮ್ಮ ವೇದಿಕೆ ಎಷ್ಟೇ ಈ 447 ವಿದ್ಯಾರ್ಥಿಗಳು ಅನುದಾನ ಬರ್ತಿದ್ದು, ಅನುದಾನ ಯಾಕೆ ಕಟ್ ಮಾಡಿದ್ರಿ ನೀವು? ಬಂದ್ ಯಾಕೆ ಮಾಡಿದ್ರಿ? 147 ವಿದ್ಯಾರ್ಥಿಗಳದು ಜೀವನೆಲ್ಲ ಹಾಳು ಮಾಡಿರಲಿಲ್ಲ. 2 ಬಿಲ್ಡಿಂಗ್ ಬಂದು ಲಾಕ್ ಮಾಡಿಟ್ಟಿರಿ, ನೀವು ನಡೆಸ್ತಾನೆ ಇಲ್ಲ. ಅಧ್ಯಕ್ಷರು ನೀವಾಗಿ ಅದರ ಸಂಘಟ MP ಸಾಹೇಬರು ಅವ್ರ ತಮ್ಮಂದಾಗಿ ನಮ್ಮಲ್ಲಿ ದಾದಾಗಿರಿ ಮಾಡ್ತಾರೆ ಸಮಾಜ ಮೇಲೆ. ಇವರು ಇದು ಅನ್ಯಾಯ ಆಗಲ್ವ? ಇದು ಕೇಳಿದ್ರೆ ಬಂದ್ ಮಾಡಿದ್ದಾರೆ. ಇದು ನಾವು ಏನಪ್ಪ ಅಂತ ಹೇಳಿದ್ರೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ನಾವು ಈ ಮುಖಾಂತರ ತಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀವಿ. GB ಮೀಟಿಂಗ್ ಕರೆದಾಗ 21 ಡೇಸ್ ಬಿಫೋರ್ ಜನರಲ್ ಬಾಡಿ ಮೀಟಿಂಗ್ ನೋಟಿಸ್ ಕಳಿಸ್ಕೊಡ್ಬೇಕಿದು. 21 ಡೇಸ್ ಬಿಫೋರ್ ಜನರಲ್ ಬಾಡಿ ಮೀಟಿಂಗ್ ನೋಟಿಸ್ ಕಳಿಸ್ಲಾರ್ದೆ ಏನಪ್ಪ ಅಂದ್ರೆ ತಮ್ಮ ಮನಸ್ಸಿಗೆ ಬಂದವರು ಕರ್ಕೊಂಡು ಮಾಡ್ತಾ ಒಂದು ಅನ್ಯಾಯ ಆಗಲ್ವ? ಇದು ಕೂಡ ದೊಡ್ಡ ಅನ್ಯಾಯ. ಆಮೇಲೆ ನಾವು ಹೇಳ್ತಕ್ಕಂಥ ಇಷ್ಟೇ, ಉನ್ನತ ಮಟ್ಟದ ತನಿಖೆ ಆಗಬೇಕು. ಆಮೇಲೆ ಇಮಿಡಿಯೇಟಾಗಿ ಉನ್ನತ ಮಟ್ಟದ ತನಿಖೆಯಾಗಿ ಇದ್ದ ಮಂಡಳಿ ರದ್ದು ಮಾಡಬೇಕು, ಇಮಿಡಿಯೇಟಾಗಿ ಎಲೆಕ್ಷನ್ ಮಾಡಬೇಕು ಅಂತ ನಾವು ಡೆಪ್ಟಿ ಕಮಿಷನರ್ಗೆ ಗೌರ್ಮೆಂಟಿಗೆ ನಾವು ಲೆಟ್ರನ್ನು ಕೊಡ್ತಾ ಇದ್ದೇವೆ ತಕ್ಷಣದಿಂದ. ಮತ್ತು ಇದು ಮಾಡದೇ ಇದ್ದರೆ ನಾವು ಹೋರಾಟವನ್ನು ಮಾಡಿ MP ಸಾಹೇಬರ ಅಣ್ಣಂದಿರ ವಿರುದ್ಧ ನಾವು ಬೀದಿಗಿಳಿದು ಹೋರಾಟ ಮಾಡಲಿಕ್ಕಿದ್ದೇವೆ. ನಮಗನ್ಸ ಮಟ್ಟಿಗೆ ನನಗೆ ಬಂದಿದ್ದ ಮಾಹಿತಿ ಪ್ರಕಾರ ಇದು MP ಅವರು ಉಮೇಶ್ ಜಾಧವ್ ಅವರು MP ಅವರು ಇದ್ದಾಗ ಅವರೆಲ್ಲ ಫಂಡ್ ಮಿಸ್ಆಪರೇಷನ್ ಆಗಿದೆ ಅಂತ ಕೇಳಿ ಬಂದಿದೆ. ಲೋಕಸಭಾ ಸದಸ್ಯ MP ಅವರು ಇದ್ದಲ್ಲ, ಇವರು ಫಂಡು ಎಲ್ಲೋ ತಮ್ಮ ಅಣ್ಣ ಫಂಡ್ ಕೊಟ್ಟಿದ್ದಾನೆ. ಅಣ್ಣ ಅದು ಡ್ರಾ ಮಾಡ್ಕೊಂಡು ಏನು ಮಾಡಿದ್ರೆ ಗೊತ್ತಿಲ್ಲ. ಆಡಿಟ್ ರಿಪೋರ್ಟ್ ಯಾಕೆ ತೋರಿಸ್ತಾ ಇಲ್ಲ ನೀವು? ಆಡಿಟ್ ರಿಪೋರ್ಟ್ ಎಲ್ಲ ಬರ್ತಲ್ಲ, ಅದು ಆಡಿಟ್ ರಿಪೋರ್ಟ್ ತೋರಿಸ್ತಾ ಇದು ಒಂದು. ಮತ್ತೇನು MLA ಫಂಡು ಕೂಡ ಅಪ್ಪುಗೌಡರು MLA ಫಂಡ್ ಇದೆ, HKD ಫಂಡ್ ಇದೆ, ಅದನ್ನು ಕೂಡ ತೊಗೊಂಡು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಆಡಿಟ್ ರಿಪೋರ್ಟ್ ನಮಗೆ ತೋರಿಸ್ತಾ ಇಲ್ಲ. ಅದು ಸರ್ಕಾರದ ಉನ್ನತ ಮಟ್ಟದ ತನಿಖೆ ಆಗಬೇಕು, ಎನ್ಕ್ವೈರಿ ಆಗಬೇಕು. ಇದನ್ನು ತಕ್ಷಣದಿಂದ ರದ್ದು ಮಾಡಿ ಚುನಾವಣೆ ಮಾಡಬೇಕಂತ ತಮ್ಮ ಪತ್ರಿಕೆ ಮುಖಾಂತರ ನಾನು ಸರ್ಕಾರದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा। शैक्षणिक वर्ष 2026 के लिए प्रवेश प्रारंभ है। नर्सरी से 8वीं कक्षा तक प्रवेश खुला है। हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं। डिजिटल ऐप के माध्यम से अभिभावक बच्चों की प्रगति से जुड़े रहते हैं। JEE एवं नीट फाउंडेशन कार्यक्रम, अनुभवी एवं प्रामाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्रों के लिए आवासीय सुविधा।
आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें। ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ ಪಿಯು ಕಾಲೇಜ್ ಆಫ್ ಸೈನ್ಸ್, ಎರಡನೇ ಎಸ್ಪಿಆರ್ ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ ಪಿಯು ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ ಸಿಬಿಎಸ್ಇ ಪಠ್ಯ ಆಧಾರಿತ ಬೋಧನೆ, ಐಐಟಿ, ಜೆಇಇ, ಸಿಇಟಿ ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ ಪಿಯು ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ನಗರದ ಸಿಟಿ ಬಸ್ ನಿಲ್ದಾಣದ ಬಳಿಯ ಸೂಪರ್ ಮಾರ್ಕೆಟ್ ರಸ್ತೆಯಲ್ಲಿ ಚರಂಡಿ ತ್ಯಾಜ್ಯವನ್ನು ರಸ್ತೆ ಮೇಲೆಯೇ ಬಿಟ್ಟಿರುವುದರಿಂದ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ರಾತ್ರಿ ಸುರಿದ ಸಣ್ಣ ಮಳೆಯಿಂದ ಚರಂಡಿಯ ನೀರು ರಸ್ತೆಗೆ ಹರಿದು ಬಂದು ಕಸ ಮತ್ತು ತ್ಯಾಜ್ಯ ಎಲ್ಲೆಂದರಲ್ಲಿ ಜಮಾವಣೆಯಾಗಿದೆ. ಚರಂಡಿ ಸ್ವಚ್ಛತಾ ಕಾರ್ಯ ನಡೆಸಿದ ಪಾಲಿಕೆ ಸಿಬ್ಬಂದಿ ತೆಗೆದ ತ್ಯಾಜ್ಯವನ್ನು ತೆರವುಗೊಳಿಸದೆ ರಸ್ತೆ ಬದಿಯಲ್ಲೇ ಬಿಟ್ಟಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ದುರ್ವಾಸನೆಯಿಂದಾಗಿ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡೇ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಅಂಗಡಿ ಮಾಲೀಕರು ಮತ್ತು ವ್ಯಾಪಾರಸ್ಥರು ಕೂಡ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಾಹನ ಸವಾರರು ಹಾಗೂ ಪಾದಚಾರಿಗಳು ರಸ್ತೆ ಮೇಲೆ ಹರಡಿರುವ ಕಸದಿಂದ ಸಂಚಾರಕ್ಕೆ ತೊಂದರೆ ಅನುಭವಿಸುತ್ತಿದ್ದಾರೆ. ಮಳೆ ಬಂದಾಗಲೆಲ್ಲ ಇದೇ ಸಮಸ್ಯೆ ಮರುಕಳಿಸುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದು, ತಕ್ಷಣ ರಸ್ತೆ ಸ್ವಚ್ಛತಾಗೊಳಿಸಿ ಚರಂಡಿ ತ್ಯಾಜ್ಯವನ್ನು ತೆರವುಗೊಳಿಸುವಂತೆ ಪಾಲಿಕೆಗೆ ಆಗ್ರಹಿಸಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा. ದೊಡ್ಡಪ್ಪ ಅಪ್ಪ ಪಿಯು ಕಾಲೇಜ್ ಆಫ್ ಸೈನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. We provide a nurturing, supportive, and inspiring learning environment where every child is encouraged to explore, discover, and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive,
an inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ ಪಿಯು ಕಾಲೇಜ್ ಆಫ್ ಸೈನ್ಸ್ ಎರಡನೇ ಎಸ್ವಿಆರ್ ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ ಪಿಯು ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು ಪರಿಣಿತ ಅಧ್ಯಾಪಕರಿಂದ ಸಿಬಿಎಸ್ಇ ಪಠ್ಯ ಆಧಾರಿತ ಬೋಧನೆ, ಐಐಟಿ, ಜೆಇಇ, ಸಿಇಟಿ ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ ಪಿಯು ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049.